ಎಸ್ ಮಕ್ಕಳೇ, ಕೆಲವೊಂದು ಅಡಿಷನಲ್ ಎಕ್ಸಾಂಪಲ್ ಕೊಟ್ಟೆ. ಸೈಕ್ಲಿಕ್ ಗ್ರೂಪ್ ಇರೋಂಥದ್ದು ಗೊತ್ತಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಈಗ ಇದನ್ನು ಕಾಮನ್ ನೇಮ್ ಏನಿಲ್ಲ, ಯು ಪಿ ಎಸ್ ಸಿ ನೇಮೇ ಕಾಮನ್ ನೇಮ್ ಇದು ಇವಕ್ಕೆಲ್ಲ. ಓಕೆ, ಫಸ್ಟ್ ಒಂದು ತೊಗೊಳ್ಳೋಣ, 10th ಒನ್. ಸೊ ನೋಡಿ, ಇಲ್ಲಿ ಲಾರ್ಜರ್ ಆಲ್ಕೈಲ್ ಗ್ರೂಪ್ನ ಪ್ಯಾರೆಂಟ್ ಚೈನ ತೊಗೊಳ್ತೀವಿ. ಯಾವ ಕಡೆಯಿಂದ ನಂಬರಿಂಗ್ ಮಾಡೋಣ? ಯಾವ ಕಡೆಯಿಂದ ನಂಬರಿಂಗ್ ಮಾಡಿದ್ರೆ ಈ ಸಬ್ಸ್ಟಿಟ್ಯೂಯೆಂಟ್ಗೆ ಲೋಯೆಸ್ಟ್ ನಂಬರ್ ಬರುತ್ತೋ ಆ ಕಡೆಯಿಂದ. ನೋಡಿ, ರೈಟ್ ಸೈಡಿಂದ ಮಾಡಿದ್ರೆ 1 2 3 ಆಗುತ್ತೆ. ಅದೇ ಲೆಫ್ಟ್ ಸೈಡಿಂದ ಮಾಡಿದ್ರೆ 1 2. ಲೋಯೆಸ್ಟ್ ನಂಬರ್ ಯಾವ ಕಡೆಯಿಂದ ಮಾಡಬೇಕು? ಲೆಫ್ಟ್ ಸೈಡ್. 1 2 3 4. ಹಾಗಿದ್ರೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ? ವಾಟ್ ಇಸ್ ದ ನೇಮ್ ಆಫ್ ದಿಸ್ ರಿಂಗ್? ಸೈಕ್ಲೋಪ್ರೋಪೇನ್. ಒಂದು ಹೈಡ್ರೋಜನ್ ತೆಗೆದಿದ್ದೀವಿ ಅಂದರೆ ಸೈಕ್ಲೋಪ್ರೋಪೈಲ್. ಸೈಕ್ಲೋಪ್ರೋಪೈಲ್ ಆಕ್ಸಿಜನ್ ಅಟ್ಯಾಚ್ ಆಯಿತು ಅಂದರೆ ಸೈಕ್ಲೋಪ್ರೋಪಾಕ್ಸಿ. is attached to which carbon? Second carbon. So 2 cyclopropoxy. Parent channel ಎಷ್ಟು ಕಾರ್ಬನ್ ಆಟಮ್ ಇದೆ? 4. ರೂಟ್ ವರ್ಡ್ ಏನು? ಬ್ಯೂಟ್. All the 4 carbon atoms are attached by the single bond. Hence the primary suffix ಏನು? A. What is IUPAC name of that cyclic ether? 2,2-cyclopropoxy butane. ನೆಕ್ಸ್ಟ್ ಇಲ್ಲಿ ಬರೋಣ. ಸೊ ಎರಡು ಡಿಫ್ರೆಂಟ್ ಗ್ರೂಪ್, ಇವೆರಡು ಸಿಮಿಲರ್, ಎರಡು ಮೀಥೈಲ್, ಇದು ಮೆಥಾಕ್ಸಿಲ್. ಯಾವ ಕಡೆಯಿಂದ ನಂಬರಿಂಗ್ ಮಾಡೋಣ? ಫಸ್ಟ್ ಯು ಪಿ ಎಸ್ ಸಿ ರೂಲ್ ಗೊತ್ತಾ? ಓಕೆನಾ ಸರ್? ಮೆಥಾಕ್ಸಿಲ್ ಇದೆ, ಇದಕ್ಕೆ ಮೋರ್ ಪ್ರಿಯಾರಿಟಿ ಈ ಕಡೆಯಿಂದ ಕೊಡ್ಬೋದಲ್ವಾ ಅನ್ಕೊಬೋದು ನೀನು. ಬಟ್ ಲೋಯೆಸ್ಟ್ ಸಮ್ ರೂಲ್, ಯಾಕಂದರೆ ಪ್ಯಾರೆಂಟ್ ಚೈನ್ ಇಲ್ಲಿ, ರೈಟ್? ಸೊ ಪ್ಯಾರೆಂಟ್ ಚೈನ್ ಯಾವುದು? ಸೊ ಸೈಕ್ಲೋಹೆಕ್ಸೇನ್, ರೈಟ್? ಹಾಗಾಗಿ ಲೋಯೆಸ್ಟ್ ಸಮ್ ರೂಲ್. ಯಾವ ಕಡೆಯಿಂದ ನಂಬರ್ ಮಾಡಿದ್ರೆ ನೀನು ಲೋಯೆಸ್ಟ್ ಸಮ್ ಬರುತ್ತೆ? ಈ ಕಡೆಯಿಂದ ಮಾಡಿದ್ರೆ. ಇದು 1 ಅಂತ ಅಸೈನ್ ಮಾಡಿದ್ರೆ, ಇದು 1 ಅಂತ ಅಸೈನ್ ಮಾಡು. 1 2 + 2 ಎಷ್ಟಾಯಿತು? 5. ಇದಕ್ಕೆ ನಂಬರ್ ಅಂತ ಅಟ್ಯಾಚ್ ಮಾಡಿದ್ರೆ 1 + 1 + 2 ಎಷ್ಟಾಯಿತು? 4 ಆಯಿತು. ಹಾಗಾಗಿ this carbon is assigned as 1 and it is 2. Got it? Right? ಹಾಗಿದ್ರೆ ಈಗ ನೇಮಿಂಗ್ ಮಾಡ್ಬೇಕಾದ್ರೆ ಮೀಥೈಲ್ ಮತ್ತು ಮೆಥಾಕ್ಸಿನಲ್ಲಿ ಈಗ ಆಲ್ಫಾಬೆಟಿಕಲ್ ಆರ್ಡರ್ ಫಾಲೋ ಮಾಡು. ಯಾವುದನ್ನ? ಫಸ್ಟ್ ಮೆಥಾಕ್ಸಿ, ಅದರ ಪೊಸಿಷನ್ ಏನು? 2 methoxy, 2 methoxy, right? Next, ಎರಡು methyl groups, 2 methyl groups are attached to the same carbon. Their locates are 1, 1. ಎಷ್ಟಿದೆ? 2 ಇದೆ. dimethyl, right? So 2 methoxy, 1, 1 dimethyl. So that parent chain ಅಂದ್ರೆ cyclic compound name ಏನು? cyclohexane. cyclohexane, right? ನೆಕ್ಸ್ಟ್ ಇಲ್ಲಿ ಬಂದರೆ ಓಕೆನಾ, ಎರಡು ಡಿಫ್ರೆಂಟ್ ಗ್ರೂಪ್ಸ್, ಒಂದು ನೈಟ್ರೋ ಒಂದು ಎಥಾಕ್ಸಿ. ಯಾವ ಕಡೆಯಿಂದ ನಂಬರಿಂಗ್ ಮಾಡ್ತೀರಾ? ಓಕೆ, ಸೊ ಯಾವ ಕಡೆಯಿಂದ ಮಾಡಿದ್ರೆ ಸಬ್ಸ್ಟಿಟ್ಯೂಯೆಂಟ್ ವಿಲ್ ಗೆಟ್ ದ ಲೋಯೆಸ್ಟ್ ನಂಬರ್ ಅಕಾರ್ಡಿಂಗ್ ಟು ದರ್ ಆಲ್ಫಾಬೆಟಿಕಲ್ ಆರ್ಡರ್. ಅಂದರೆ ಯಾವ ಕಾರ್ಬನ್ಗೆ ಎಥಾಕ್ಸಿ ಗ್ರೂಪ್ ಅಟ್ಯಾಚ್ ಆಗಿದೆಯೋ ಅದಕ್ಕೆ 1, ಇದಕ್ಕೆ 2. ಈಗ ನೇಮಿಂಗ್ ಯಾವ್ದು ಮಾಡೋಣ? ಫಸ್ಟು ಎಥಾಕ್ಸಿ ಇದೆ. What is its locate? 1. So 1 ethoxy. Alvin 1 ethoxy. Right? 1 ethoxy. Second carbon atom ge yav group attach agide? Nitro. So 2 nitro. These substituents are attached to which hydrocarbon? Cyclohexane. Cyclohexane. Okay. So ಇವು ಕೂಡ ಗೊತ್ತಿರಲಿ ನಿಮಗೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಗಾಟೆ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಓಕೆ, ಸೊ ನಾವು ನೆಕ್ಸ್ಟ್ ಇಲ್ಲಿ ಒಂದು ಇಂಟ್ರೊಡಕ್ಷನ್ ಆಫ್ ಈಥರ್ಸ್, ಕ್ಲಾಸಿಫಿಕೇಶನ್ ಆಫ್ ಈಥರ್ಸ್ ಬೇಸ್ಡ್ ಆನ್ ದ ನೇಚರ್ ಆಫ್ ದಿ R and R', ರೈಟ್? ದೆನ್ ನೆಕ್ಸ್ಟ್ ಒನ್ ಈಸ್ ಅದಾದಮೇಲೆ ಯು ಪಿ ಎಸ್ ಸಿ ನಾಮಿನ್ಕ್ಲೇಚರ್, ಹೌ ಟು ಗಿವ್ ದ ಕಾಮನ್ ನೇಮ್, ಯು ಪಿ ಎಸ್ ಸಿ ನೇಮ್ ಎಲ್ಲ ಕಲ್ತ್ಕೊಂಡ್ವಿ. ದ ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಒನ್, ಮೆಥಡ್ಸ್ ಆಫ್ ಪ್ರಿಪರೇಷನ್. ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಫ್ ಈಥರ್ಸ್. ಇದು ಅಷ್ಟೇ, there are number of methods are employed, but the prescribed methods are 2. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂದರೆ dehydration of alcohol. Dehydration of alcohol.
Yes, dehydration of alcohols. Beginning of the ethers ಅಲ್ಲಿ ಹೇಳ್ಕೊಟ್ಟೆ. ಏನು ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ ಅಂದರೆ ಇಲ್ಲಿ ಒಂದು ಕಂಡೀಷನ್, ವೆನ್ ಎಕ್ಸಸ್ ಆಫ್ ಪ್ರೈಮರಿ ಆಲ್ಕೋಹಾಲ್, ನೋಡಿ ಯಾವುದು ಎಕ್ಸಸ್, ಅವರ್ಡ್ ಇಂಪಾರ್ಟೆಂಟ್, ವೆನ್ ಎಕ್ಸಸ್ ಆಫ್, ಜನರಲ್ ಎಕ್ಸ್ಪ್ಲನೇಷನ್ ಹೇಳ್ತಾ ಇದ್ದೀನಿ, ಎಕ್ಸಸ್ ಈ ವರ್ಡ್ ತುಂಬ ಇಂಪಾರ್ಟೆಂಟ್, ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಎಕ್ಸಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಈಸ್ ಹೀಟೆಡ್ ವಿತ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್, ಏನಿದು ಡಿಹೈಡ್ರೇಟಿಂಗ್ ಏಜೆಂಟ್, at 413 Kelvin. ಓಕೆನಾ, ನಾವು ಹಿಂದೆ ಆಲ್ಕೋಹಾಲ್ ಚಾಪ್ಟರ್ ಕಲ್ತ್ವಿ, ಒನ್ ಆಫ್ ದ ಕೆಮಿಕಲ್ ಪ್ರಾಪರ್ಟಿ. When primary alcohol is heated with concentrated sulfuric acid at 443 Kelvin, ಏನು ಬಂದಿತ್ತು ಆಲ್ಕೇನ್, ಅದು ನೆಕ್ಸ್ಟ್ ಹೇಳ್ತೀನಿ. ಇಲ್ಲಿ excess of primary alcohol is heated with concentrated sulfuric acid at 413, it undergoes dehydration, ಅಂದರೆ it loses a molecule of water, gives the ether. ಇದು ಜನರಲ್ ಎಕ್ಸ್ಪ್ಲನೇಷನ್. ಓಕೆನಾ, ಜನರಲ್ ಈಕ್ವೇಷನ್ ಹೇಗೆ ಆಗಿದ್ಮೇಲೆ ಎಸ್ ಆರ್ ಓ ಎಚ್, ಇನ್ನೊಂದು ಆಲ್ಕೋಹಾಲ್, ಎಕ್ಸಸ್ ಆಫ್ ಪ್ರೈಮರಿ ಆಲ್ಕೋಹಾಲ್. ವಾಟ್ ಇಸ್ ದಿಸ್? ಪ್ರೈಮರಿ ಆಲ್ಕೋಹಾಲ್ is heated with concentrated sulfuric acid, a strong dehydrating agent, at heat temperature important 413 Kelvin. ಹಾಗೇನಾಗುತ್ತೆ, it undergoes dehydration, it loses a molecule of water. ಇನ್ನು ಎರಡು ರ್ಯಾಡಿಕಲ್ನ ಕಂಬೈನ್ ಮಾಡಿ ಏನು ಬರುತ್ತೆ, ROR, will get a simple ಅಥವಾ ಸಿಮೆಟ್ರಿಕಲ್ ಈಥರ್ ಬಂತು. ಈ ವರ್ಡ್ ಇಂಪಾರ್ಟೆಂಟ್, ಇಲ್ಲಿ ವಿಲ್ ಗೆಟ್ ಎ ಸಿಂಪಲ್ ಅಥವಾ ಸಿಮೆಟ್ರಿಕಲ್ ಈಥರ್ ಅಂದರೆ ಇಲ್ಲೊಂದು ನೋಟ್ ಪಾಯಿಂಟ್ ಗೊತ್ತಾಯ್ತು ಏನು ಅಂತ ನಿಮ್ಮನ್ನೇ ಕೇಳ್ತೀನಿ ಆಮೇಲೆ. ಓಕೆ, ಲೆಟ್ ಅಸ್ ಎಕ್ಸ್ಪ್ಲೈನ್ ವಿತ್ ಅನ್ ಎಕ್ಸಾಂಪಲ್. ಓಕೆ, ನಾವು ಎಕ್ಸಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ ಅಂತ ಹೇಳಿದೆ, ಅದು ದ ಸಿಂಪ್ಲೆಸ್ಟ್ ಆ್ಯಂಡ್ ದ ಕಾಮನ್ ಪ್ರೈಮರಿ ಆಲ್ಕೋಹಾಲ್. ಸೊ ಪ್ರೈಮರಿ ಅಂತ ಹೇಳ್ಬೇಕಾದ್ರೆ ಮಿನಿಮಮ್ ಎಷ್ಟು ಕಾರ್ಬನ್ ಆಟಮ್ ಇರಬೇಕು ಅಂತ ಹೇಳಿದ್ರೆ 2. ಆ್ಯಂಡ್ ಆಲ್ಕೋಹಾಲ್ ವಿತ್ 2 ಕಾರ್ಬನ್ ಆಟಮ್ ಈಸ್ ವಿಚ್ ಒನ್? ಈಥೈಲ್ ಆಲ್ಕೋಹಾಲ್, C2H5OH. ನೀನು 2 ಸಾರಿನಾದರೂ ಬರೀ ಅಥವಾ 2 ಮಾಲಿಕ್ಯೂಲ್ಸ್ ಅಂತ ಡೈರೆಕ್ಟ್ ಆಗಿ ಆದರೂ ಬರೀ, ನಿಮ್ಗೆ ಅರ್ಥ ಆಗಲಿ ಅಂದ್ಕೊಂಡು 2 ಮಾಲಿಕ್ಯೂಲೇ ಬರೀತಾ ಇದ್ದೀವಿ, ರೈಟ್? ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ 2 moles ಆಫ್ 2C2H5OH ಅಂತ ಬರೀಬೋದು. Yes, when excess of ethanol is heated with concentrated sulfuric acid at 413 Kelvin. Okay, ಏನಾಗುತ್ತಾಗ it undergoes dehydration. It undergoes dehydration. ಅಂದರೆ it loses a molecule of water. ಇನ್ನು ಉಳಿದಿದ್ದ ರ್ಯಾಡಿಕಲ್ ಏನು? ಆರ್ ಏನಿದೆ? C2H5. ದೆನ್ ಇನ್ನೇನಿದೆ? O. ಇನ್ನೊಂದು ಆ ಗ್ರೂಪ್ ಏನು ಉಳಿದಿದೆ? C2H5. ವಿಲ್ ಗೆಟ್ ಡೈಈಥೈಲ್ ಈಥರ್. ಕಾಮನ್ ನೇಮ್ ಬೇಡ, IUPAC ನೇಮ್ ಕಲ್ತ್ಕೊಂಡ್ವಿ, ಅದನ್ನೇ ಕೊಡ. ಏನು? 2 ಸಿಮಿಲರ್ ಆಗಿರೋದ್ರಿಂದ ಆಕ್ಸಿಜನ್ ಇಸ್ ಕಂಬೈನ್ಸ್ ವಿತ್ ಎನಿ ಒನ್ ಆಫ್ ದಿ ಈಥೈಲ್ ಗ್ರೂಪ್. ಏನಾಯ್ತು? ಈಥೈಲ್ ಆಕ್ಸಿಜನ್, ಎಥಾಕ್ಸಿ. ಇನ್ನು ಉಳಿದಿದ್ದ ಆಲ್ಕೇನ್ ಯಾವುದು? ಈಥೈಲ್. ಅದರಲ್ಲಿ 2 ಕಾರ್ಬನ್ ಆಟಮ್ಸ್ ಆಲ್ಕೇನ್ ಯಾವುದು? ಈಥೇನ್. When excess of ethanol is heated with concentrated sulfuric acid at 413 Kelvin gives ethoxyethane. ಅಲ್ವಾ? ರೈಟ್? ಸೊ ಹಾಗಿದ್ರೆ ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನು? ಎಸ್, if alcohol is not excess, ನೋಡಿ ಕಂಡೀಷನ್, if alcohol is not excess, primary alcohol is not excess, ಅಥವಾ temperature is elevated, ಇದಕ್ಕಿಂತ ಜಾಸ್ತಿ ಟೆಂಪರೇಚರ್ ಆಗುತ್ತೆ. ಇಫ್ ದ ಟೆಂಪರೇಚರ್ ಈಸ್ ಎಲಿವೇಟೆಡ್ ಅಂದರೆ ಹೈಯರ್, ಅಥವಾ ಇಫ್ ಆಲ್ಕೋಹಾಲ್ ಈಸ್ ನಾಟ್ ಎಕ್ಸಸ್, ಆಗೇನಾಗುತ್ತೆ? ದೆನ್
alcohol is preferably undergoes dehydration. ಇಲ್ಲೂ ಕೂಡ ಏನಾಗುತ್ತೆ, ಡಿಹೈಡ್ರೇಷನ್ ಆಗಿ ಡಿಹೈಡ್ರೇಷನ್ ಆಗಿದ್ರೆ ಈಥರ್ ಬಂದ್ಬಿಡುತ್ತೆ ಅನ್ಕೊಂಬೇಡಿ. ಪ್ರಿಫರೇಬಲಿ ಅಂಡರ್ಗೋಸ್ ಡಿಹೈಡ್ರೇಷನ್ ಟು ಗಿವ್ ಇನ್ನ ಆಲ್ಕೀನ್ ಕೊಟ್ಬಿಡುತ್ತೆ. ಇದನ್ನೇ ನಾವು ಆಲ್ಕೋಹಾಲ್ ಅಲ್ಲಿ ಕಲ್ತಿದ್ವಿ. ಒನ್ ಆಫ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕೋಹಾಲ್ ಯಾವ್ದು? ಸೊ ಡಿಹೈಡ್ರೇಷನ್ ಅಂತ ಹೇಳಿದ್ವಿ ಅಲ್ಲಿ. ಓಕೆ, ಇಫ್ ದ ಆಲ್ಕೋಹಾಲ್ ಇಸ್ ನಾಟ್ ಎಕ್ಸಸ್ ಅಥವಾ ಟೆಂಪರೇಚರ್ ಇಸ್ ಹೈಯರ್, then the alcohol preferably undergoes dehydration to give alkene. Okay na, ಅದು ಮೆಕ್ಯಾನಿಸಮ್ ಎಲ್ಲ ಕಲ್ತ್ವಿ. ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಇಂಟು alkene, ಅಂದ್ರೆ ಮೂರು ಸ್ಟೆಪ್: protonation of alkene, then loss of water to give carbocation, then loss of proton from carbocation gives alkene ಅಂತ ಮೂರು ಸ್ಟೆಪ್ ಕಲ್ತ್ವಿ. ಸುಮ್ಮನೆ ಜ್ಞಾಪಿಸಿದೆ. ಓಕೆ, ಸೆಕೆಂಡ್ ನೋಟ್ ಪಾಯಿಂಟ್ ಏನು? Yes, this method, okay now, so cannot be used for the preparation of secondary and cannot be used for the preparation of mixed ether ಅಥವಾ unsymmetrical ether. And this method is used only for the preparation of simple ethers. Okay, right? Second no, yes, this method cannot be used. This method cannot be used. This method cannot be used for the preparation of mixed ether. ಅಥವಾ unsymmetrical ethers. ಅಥವಾ ಈಗ ಹೇಳ್ಬೋದು, this method is used only for the preparation of simple ಅಥವಾ symmetrical ether. ಏನು ಕಾರಣ? ಸೊ ನೋಡಿ, ಮಿಕ್ಸ್ಡ್ ಈಥರ್ ಬರಬೇಕು ಅಂದ್ರೆ ನಾವು ಎರಡು ಡಿಫ್ರೆಂಟ್ ಆಲ್ಕೋಹಾಲ್ ತಗೊಳ್ಬೇಕು. ಓಕೆನಾ? ನೋಡಿ, ROH ಇದೊಂದು ಆಲ್ಕೋಹಾಲ್, ಇನ್ನೊಂದು R-OH, ರೈಟ್? ನೋಡಿ, ಎರಡು ಡಿಫ್ರೆಂಟ್ ಆರ್ ಗ್ರೂಪ್ಸ್ ಹೌದಾನೆ. ಅಂತ ಕೇಸಲ್ಲಿ ಏನಾಗ್ಬಿಡುತ್ತೆ, ಇಟ್ ಗಿವ್ಸ್ ಅ ಮಿಕ್ಸ್ಚರ್ ಆಫ್ 3 ಈಥರ್ಸ್ ಬಂದ್ಬಿಡುತ್ತೆ. ಒಂದು ROR, ಇನ್ನೊಂದು R-O, R-, ಇನ್ನೊಂದು ROR'. ಈ ತರ ಮಿಕ್ಸ್ಡ್ ಈಥರ್ಸ್ ಬಂದ್ಬಿಡುತ್ತೆ. ಓಕೆ, 3 ಡಿಫ್ರೆಂಟ್ ಈಥರ್ಸ್ ಬಂದ್ಬಿಡುತ್ತೆ. ಯಾವಾಗ ನಮಗೆ ಡಿಫ್ರೆಂಟ್ ಈಥರ್ಸ್ ಬರುತ್ತೋ ಈಲ್ಡ್ ಆಫ್ ದಿ ಪ್ರಾಡಕ್ಟ್ ಈಸ್ ಲೆಸ್. ಓಕೆ, ಅಕಸ್ಮಾತ್ ಇಲ್ಲೇನೆ ನೀವು ಸೆಕೆಂಡರಿ ಮತ್ತೆ ಟರ್ಷರಿ ಆಲ್ಕೋಹಾಲ್ ಏನಾದರೂ ಯೂಸ್ ಮಾಡಿಬಿಟ್ರೆ ಎಲಿಮಿನೇಷನ್ ಆಗ್ಬಿಟ್ಟು ಏನು ಕೊಟ್ಬಿಡುತ್ತೆ, ರೈಟ್? ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಷನ್ ಬದಲು ಎಲಿಮಿನೇಷನ್ ಆಗ್ಬಿಟ್ಟು ಟು ಗಿವ್ ಆಲ್ಕೀನ್. ಬೇಕಂದ್ರೆ ಇನ್ನೊಂದು ಪಾಯಿಂಟ್ CET-ಗೆ. Okay, so when alcohol is secondary or tertiary, alcohol ಏನಾದರೂ ಸೆಕೆಂಡರಿ ಅಥವಾ ಟರ್ಷಿಯರಿ ಆಗ್ಬಿಟ್ರೆ, ಸೊ ಎಲಿಮಿನೇಷನ್ ಆಗಿ ಇನ್ಸ್ಟೆಡ್ ಆಫ್ ಸಬ್ಸ್ಟಿಟ್ಯೂಷನ್ ಏನೋ elimination takes place to give ಆಲ್ಕೀನ್ ಕೊಟ್ಬಿಡುತ್ತೆ. ಈ ಥರದ ಏನು ಕೊಟ್ಬಿಡುತ್ತೆ ನಮಗೆ? ಆಲ್ಕೀನ್ ಕೊಟ್ಬಿಡುತ್ತೆ. ಗಾಟ್ ಇಟ್? ಸೊ ಈ 3 ಪಾಯಿಂಟ್ ಅರ್ಥ ಆಯ್ತಾ ನಿಮಗೆ? ಈ 3 ಪಾಯಿಂಟ್ ಅರ್ಥ ಆಯ್ತಾ? ರೈಟ್? ದಿಸ್ ಇಸ್ ದ ಫಸ್ಟ್ ಮೆಥಡ್ ಫಾರ್ ದ ಪ್ರಿಪರೇಷನ್ ಆಫ್ ethers. ಯಾವುದು? ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್. ಸೆಕೆಂಡ್ ಒನ್, ಫ್ರಮ್ ಆಲ್ಕೈಲ್ ಹ್ಯಾಲೈಡ್. Preparation of ether from alkyl halide. Preparation of ethers from alkyl halide. ಅಥವಾ ಅದನ್ನೇನಂತಲೂ ಕರಿತೀವಿ ಅಂದರೆ very important one called Williamson's reaction. Williamson's synthesis ಅಥವಾ ರಿಯಾಕ್ಷನ್. ಇದನ್ನ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್ ಅಂತಲೇ ಕರಿತೀವಿ. ನಮ್ಕ ಇದೆಯಾ? ಎಲ್ಲಾನ ಕಲ್ತಿದ್ದೀರಾ? ಎಸ್. ಎಲ್ಲಿ? ಹ್ಯಾಲೋ ಆಲ್ಕೇನ್ಸ್ ಅಥವಾ ಆಲ್ಕೈಲ್ ಹ್ಯಾಲೈಡ್. ಅಲ್ಲಿ
ಯಾವ ಪ್ರಾಪರ್ಟಿನಲ್ಲಿ ಕಲ್ತ್ರಿ? ವೆರಿ ಫಸ್ಟ್ ಒನ್ನ, ಎಸ್, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಿದ್ರೆ ದಿಸ್ ಮೆಥಡ್ ಇನ್ವಾಲ್ವ್ಸ್ ವಾಟ್? ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್. ಹೌದಾನೆ? ಇಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಯಾವುದು? ಯಾವ ಕಾಂಪೌಂಡು? ಆಲ್ಕೈಲ್ ಹ್ಯಾಲೈಡ್. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇನ್ ವಿಚ್ ಹ್ಯಾಲೋಜನ್ ಆಟಮ್ ಈಸ್ ರೀಪ್ಲೇಸ್ಡ್ ಬೈ, ಆಲ್ಕೈಲ್ ಹ್ಯಾಲೈಡ್ ಅಲ್ಲಿ ಹ್ಯಾಲೋಜನ್ ಆಟಮ್ ಹೋಗಿ ಆ ಜಾಗಕ್ಕೆ replaced by an ethanolic solution of, replaced by ಯಾವುದು? an alkoxy ಅಥವಾ phenoxy group. In alkyl halide, halogen atom is replaced by alkoxy ಅಥವಾ phenoxy group. Okay, then what is Williamson's ether synthesis? When an alkyl halide, what is the general formula? RX, alkyl halide, common name, IUPAC name, haloalkane. When an alkyl halide is heated with ಯಾವುದ್ರ ಜೊತೆ? an ethanolic solution of, right, an alcoholic solution, an ethanolic solution of sodium or potassium alkoxide, sodium or potassium what? alkoxide, sodium or potassium alkoxide ಅಥವಾ ಫಿನಾಕ್ಸೈಡ್. ಆಲ್ಕೋಹಾಲ್ ಅಂದರೆ ROH. ಅಲ್ಲಿ ಒಂದು ಹೈಡ್ರೋಜನ್ ಹೋಗಿ ಆ ಜಾಗಕ್ಕೆ, ಹೈಡ್ರೋಜನ್ ಹೋದ್ರೆ ಆಲ್ಕೋಹಾಲ್ ಅಲ್ಲಿ ಆಲ್ಕಾಕ್ಸಿ, ಆ ಹೈಡ್ರೋಜನ್ ಬದಲು ಏನು ಸಬ್ಸ್ಟಿಟ್ಯೂಟ್ ಆಗಿದೆ? ಸೋಡಿಯಂ ಅಥವಾ ಪೊಟ್ಯಾಷಿಯಂ, ರೈಟ್? ಸೋಡಿಯಂ ಆಲ್ಕಾಕ್ಸೈಡ್. ಅದೇ ಆರ್ ಗ್ರೂಪ್ ಏನಾದರೂ ಒಂದನ್ನ ಆರ್ ಅಂತ ತಗೊಂಡಿದ್ದು, ಬೇಕಂದ್ರೆ ಇನ್ನೊಂದನ್ನ R' ಅಂತ ತಗೊಳ್ಳಿ. ಫೀನಲ್ ಗ್ರೂಪ್ ಆದ್ರೆ ಸೋಡಿಯಂ ಫಿನಾಕ್ಸೈಡ್. ಸೊ when an alkyl halide is heated with sodium or potassium alkoxide ಅಥವಾ ಫಿನಾಕ್ಸೈಡ್, ನೋಡಿ ಏನಾಗುತ್ತೆ ಅಂತ ಹೇಳಿದ್ರೆ, ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಇನ್ ವಿಚ್ ದ ಹ್ಯಾಲೋಜನ್ ಆಟಮ್ ಆಫ್ ಆಲ್ಕೈಲ್ ಹ್ಯಾಲೈಡ್ ಈಸ್ ರೀಪ್ಲೇಸ್ಡ್ ಬೈ ಯಾವುದನ್ನ ಅಂತ ಹೇಳಿದ್ರೆ an alkoxide group ಅಥವಾ an alkoxide ion. ಏನು ಬಂತು ಈಗ? R. ಸೊ O R ಡ್ಯಾಶ್ ಏನಿದು? ಈಥರ್ ಪ್ಲಸ್ ಬೈ ಪ್ರಾಡಕ್ಟ್ ಏನು? NaX. ನೀನು ಪೊಟ್ಯಾಷಿಯಂ ತಗೊಂಡ್ರೆ KX, ಪೊಟ್ಯಾಷಿಯಂ ಹ್ಯಾಲೈಡ್. ವೆರಿ ಇಂಪಾರ್ಟೆಂಟ್ ಕಂಟ್ರಿ. ಸಾಕಷ್ಟು ಬಾರಿ 1 ಮಾರ್ಕ್ಗೆ ಜನರಲ್ ಇಕ್ವೇಷನ್ ಕೇಳಿದರೆ. ಸೊ ಇದೊಂದು ಸ್ಟ್ಯಾಂಡರ್ಡ್ ಕ್ವಶನ್. ವಾಟ್ ಈಸ್ ವಿಲಿಯಮ್ಸನ್ಸ್ ರಿಯಾಕ್ಷನ್ ಅಥವಾ ಸಿಂಥಸಿಸ್ ಅಥವಾ ಈಥರ್ ಸಿಂಥಸಿಸ್? ರೈಟ್ ದ ಜನರಲ್ ಇಕ್ವೇಷನ್. ಎಕ್ಸ್ಪ್ಲನೇಷನ್ ಬರೀಲೇಬೇಕು. ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಎಕ್ಸ್ಪ್ಲನೇಷನ್ 1 ಮಾರ್ಕ್, ಇಕ್ವೇಷನ್ 1 ಮಾರ್ಕ್ ಅಂದ್ಕೊಂಡು. ಏನು ಎಕ್ಸ್ಪ್ಲನೇಷನ್? when an alkyl halide is heated with an ethanolic solution of sodium or potassium alkoxide or phenoxide gives ether, right? One example. Let us consider R is C2H5, X is Br. ಏನಿದು? ಬ್ರೋಮೋಈಥೇನ್ ಅಥವಾ ಈಥೈಲ್ ಬ್ರೋಮೈಡ್. ಓಕೆನಾ? ಈಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋಈಥೇನ್ ಈಸ್ heated with sodium. ಯಾವ ಆಲ್ಕಾಕ್ಸೈಡ್ ನೋಡ್ರಿ? ಯಾವ ಆಲ್ಕೈಲ್ ಗ್ರೂಪ್ ಇದೆ? ಮೀಥೈಲ್. ಸೋಡಿಯಂ. ಅದನ್ನ ನಾನು ಬರೆಯ ಸೋಡಿ ಅಂತ ಬರೀತಾ ಇದ್ದೀನಿ, ನೀವು ಹಾಗೆ ಬರಿಬೇಡಿ. ಯು ಶುಡ್ ರೈಟ್ ದ ಕಂಪ್ಲೀಟ್ ವರ್ಡ್ಸ್. ಏನ? ಸೋಡಿಯಂ, ಮೀಥೈಲ್ ಆಕ್ಸಿಜನ್ ಏನಾಯ್ತು? ಮೆಥಾಕ್ಸೈಡ್. ಸೋಡಿಯಂ ಮೆಥಾಕ್ಸೈಡ್. ಆರ್ ಅಂದ್ರೆ ಯಾವ ಗ್ರೂಪು? C2H5. O R dash ಅಂದ್ರೆ ಏನು? CH3. What is its IUPAC name? Oxygen combines with smaller alkyl. ಯಾವುದು? methyl. methoxy. Larger alkyl group is taken as parent chain. ಯಾವುದು? C2H5 ಅಂದ್ರೆ ಎಷ್ಟು ಕಾರ್ಬನ್? 2. methoxy ethane plus by product NaBr. ಹೌದಾನೆ? NaBr. So explain with an example ಅಂದ್ರೆ, when ethyl bromide is heated with sodium methoxide to give methoxy ethane. ಅಂದ್ರೆ ಸೊ ಈ C2H5 ನ ಹೀಗೂ ಬರಿಬೋದು ನೀವು. ಹಾಗೆ CH3CH2. ಈಥೈಲ್ ಬ್ರೋಮೈಡ್ ಅಥವಾ IUPAC ನೇಮೇನು? ಬ್ರೋಮೋಈಥೇನ್. When bromoethane is heated with
ಓಕೆನಾ. ಯಾವುದು ಆಲ್ಕೈಲ್ ಗ್ರೂಪ್ ನೋಡಿ, CH2CH3 ಅಂದರೆ C2H5 ಅಂದರೆ ಏನಂತ ಕರೀತಾರೆ ಇದನ್ನ, ಸೋಡಿಯಂ ಈಥೈಲ್ ಆಕ್ಸಿಜನ್ ಎಥಾಕ್ಸಿ, ಹಾಗಿದ್ರೆ sodium ethoxide. Then bromoethane is heated with ಯಾವ್ದ್ರ ಜೊತೆ, sodium ethoxide. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆಗುತ್ತೆ. ಓಕೆನಾ. ಬೈ ಪ್ರಾಡಕ್ಟ್ ಏನು, NaBr. ಸೊ ವಾಟ್ ಈಸ್ ಆರ್ ಗ್ರೂಪ್, C2H5 ಅಥವಾ CH3CH2. ಓ ಆರ್ ಡ್ಯಾಶ್ ಗ್ರೂಪ್ ಏನು, again C2H5 ಅಥವಾ CH2CH3, right. ಡೈಇಥೈಲ್ ಈಥರ್ ಅಥವಾ IUPAC ನೇಮ್ ಏನ್ರಿ, ಎಥಾಕ್ಸಿ ಈಥೇನ್, ಎಥಾಕ್ಸಿ ಈಥೇನ್, ರೈಟ್. ಬೇಕು ಅಂದರೆ ಇನ್ನೂ ಒಂದು ಎಕ್ಸಾಂಪಲ್. ಓಕೆ, CH3Br, CH3Br ಹೊತ್ತನೆ ಅದು ಆಲ್ಕೈಲ್ ಹ್ಯಾಲೈಡ್, ಮೀಥೈಲ್ ಬ್ರೋಮೈಡ್ ಅಥವಾ ಬ್ರೋಮೋ, IUPAC ನೇಮ್ ಬ್ರೋಮೋ ಮೀಥೇನ್, is heated with, ಓಕೆನಾ, sodium phenoxide. ಯಾಕಂದ್ರೆ ಯಾವ್ದು ರಾಡಿಕಲ್ C6H5 ಫಿನೈಲ್, ಸೋಡಿಯಂ ಫಿನಾಕ್ಸೈಡ್, sodium phenoxide. So when methyl bromide is heated with sodium phenoxide, our group of CH3, R dash ಅಂದ್ರೆ C6H5, right. ಹಾಗಿದ್ರೆ what is its name, methyl phenyl ether ಅಥವಾ amisol. Got it? ಹೌದಾನೆ. Now ethers containing in substituted alkyl groups, ethers containing the substituted alkyl groups can be prepared in this method by treating an alkoxide ion, with an alkyl halide, primary alkyl halide, an alkoxide ion like CCH3 tries ONA. Okay, what is the name of this alkoxide ion? Sodium. What is the name of this alkyl group? Tertiary butyl. Tertiary butyl combines with oxygen ಏನಾಗುತ್ತೆ, tertiary butoxide. So when sodium tertiary butoxide is heated with ಯಾವುದು ಆಲ್ಕೈಲ್ ಹ್ಯಾಲೈಡ್, ಬ್ರೋಮೋ ಮೀಥೇನ್ ಅಥವಾ ಇಲ್ಲಿ ಆಲ್ರೆಡಿ IUPAC ನೇಮ್ ಕೊಟ್ಟಿದ್ದೀನಿ, ಕಾಮನ್ ನೇಮ್ ಕೊಡ್ತಾ ಇದ್ದೀನಿ ನೋಡಿ, ಎರಡು ಗೊತ್ತಿರಲಿ ಅಂತ, methyl bromide, right. Yes, come on. What is the byproduct? Sodium halide ಅಂದ್ರೆ NaBr. ಈಗ ಇವೆರಡು ರಾಡಿಕಲ್ ನ ಕಂಬೈನ್ ಮಾಡಿ, ಈ ರಾಡಿಕಲ್ ಏನು, ಟರ್ಷಿಯರಿ ಬ್ಯೂಟಾಕ್ಸಿ, CCH3 thrice O, ration of CH3, right. Yes, what is it, sir? Common name, methyl tertiary butyl ether. Okay, smaller alkyl group ಯಾವುದು, methyl. Larger alkyl group, tertiary butyl, T-butyl ಅಥವಾ tertiary butyl. Functional group ಯಾವುದು, ether. Okay, ಇದಿಷ್ಟು ಎಕ್ಸಾಂಪಲ್ಸ್ ಫಾರ್ ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ಇಷ್ಟೊಂದೆಲ್ಲ ಜ್ಞಾಪಕ ಇಟ್ಕೊಳ್ಳೋದು ಬೇಕಿಲ್ಲ, ನಿಮ್ಮ CET ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದೆ. ಸೊ ಎಕ್ಸಾಮಲ್ಲಿ ಜಸ್ಟ್ ಎಕ್ಸ್ಪ್ಲೈನ್ ಎನಿ ಒನ್ ಆಫ್ ದೀಸ್.
ಓಕೆನಾ ರೈಟ್